ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ಯಾಕೆ ನಮ್ಮ ವಂಶದ ಕುಡಿನ ಚ್ಯೂಟ್ ಹಾಕಿದ್ರಲ್ಲ, ಆ ಸಂಭ್ರಮಕ್ಕೆ ಹೋಗ್ತಿದ್ದಾರೆ. ನನ್ ಮಗು ಸಾಯೋದಕ್ಕೆ ನಿಂದು ಕೈವಾಡ ಇದೆ ಅಂತ ನನ್ಗೆ ಅನುಮಾನ ಇತ್ತು. ಈಗ ಕನ್ಫರ್ಮ್ ಆಯ್ತು. ಅಶ್ವಿನ್, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಮತ್ತಿನ್ನೇನಣ್ಣ, ಮಗು ಸತ್ತೋಯ್ತು ಅಂತ ನಾನು ಒದ್ದಾಡ್ತಿದ್ದೀನಿ, ನನ್ನ ಹೆಂಡತಿ ಕೊರಗ್ತಿದ್ದಾಳೆ. ನಮ್ಮಿಬ್ರಂಗ್ ಸಮಾಧಾನ ಮಾಡ್ಬೇಕು ಅಂತ ನಿನ್ಗೆ ಅನ್ನಿಸ್ತಿಲ್ವಾ? ನಿನ್ ಹೆಂಡತಿ ಜೊತೆ ಟ್ರಿಪ್ ಹೋಗಕ್ ನಿಂತಿದ್ಯಲ್ಲ. ನೋಡೋ, ಟ್ರಿಪ್ಗೆ ಹೋಗೋ ಪ್ಲಾನು ಅರ್ಜುನ್ದಲ್ಲ. ಅವ್ರು ಹೊರಗಡೆ ಹೋಗ್ಲಿ ಅಂತ ನಾನೇ ಪ್ಲಾನ್ ಮಾಡ್ಕೊಟ್ಟಿದ್ದು. ಓಹೋ, ತಮ್ದೋ ಪ್ಲಾನು? ಯಾವ ಖುಷಿಗೆ ಇದೆಲ್ಲ ಮಾಡ್ತಿದ್ದೀರಾ? ಖುಷಿಗಲ್ಲ, ಸೇವಂತಿ ಅದಕ್ಕೆ ಪರಿಸ್ಥಿತಿನ ನೋಡೋದಕ್ಕಾಗ್ತಿಲ್ಲ. ಅದಕ್ಕೆ ಅವ್ರು ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ. ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಅವ್ರ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ನಾನೇ ಇಬ್ರಿಗೂ ಟಿಕೆಟ್ ಬುಕ್ ಮಾಡ್ಕೊಟ್ಟೆ. ಅಷ್ಟಕ್ಕೆ ಯಾಕೆ ಕೂರ್ಕೊಳ್ತೀಯ? ಉರಿ ನನ್ನೂರಿ ನಿನಗ್ ತಟ್ಬೇಕಾದ್ರೆ ಟೈಮ್ ಬರ್ಬೇಕು. ನಾಳೆ ದಿನ ನಿನ್ ಹೆಂಡ್ತಿನೂ ಪ್ರೆಗ್ನೆಂಟ್ ಆಗಿ ಆಗ ನಿನ್ ಮಗುನ ನಿನ್ ಅದಕ್ಕೇನೆ ಕೊಲ್ತಾಳಲ್ಲ, ಆಗ ನನ್ ಊರಿ ಏನು ಅಂತ ನಿನ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಇದು ಕೊಲ್ಲೋ ಕೈಯಲ್ಲ, ಕಾಪಾಡೋ ಕೈ. ಏನೋ ಕೆಟ್ಟಾಯ್ತು ಅಂತ ಎಲ್ಲ ಆಪಾತ್ನೇನು ಅದಕ್ಕೆ ತಲೆ ಮೇಲೆ ಒರ್ಸೋದಕ್ಕೆ ನನಗೆ ನಿಂತರ ತಲೆ ಕೆಟ್ಟಿಲ್ಲ. ನನ್ನ ಅದಕ್ಕೆ ದೇವತೆ ಕಣೋ. ಸರಿ ಬಿಡಪ್ಪ, ದೇವತೆ. ನೀನೊಂದ್ ಕೆಲ್ಸ ಮಾಡು, ಒಂದ್ ಅಂಬಾರಿ ತರ್ಸು, ಅದ್ರೊಳಗೆ ನೀನ್ ಅದಕ್ಕೆನ ಕೂರ್ಸು, ಒಂದ್ ರೌಂಡ್ ಹಾಕಿ ಮೆರವಣಿಗೆ ಮಾಡಿಸ್ಬಿಡು. ಅವಳ ಯೋಗ್ಯತೆಗಷ್ಟು. ಲೋ ಕರ್ಣ, ನಾನು ನಿಂತರನೇ ಅದಕ್ಕೆ ದೇವತೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೆ. ನಮ್ ವಂಶದ ಕುಡಿಗೆ ಕೊಳ್ಳಿ ಇಟ್ಬಿಟ್ಲು ಕಣ.